In this video, let us discuss about operations on matrices. The first operation is addition of matrices. So define ಮಾಡೋಣ ಜೊತೆಗೆ ಅದೇನು ಅಂತ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. Let A and B, let A equals to Aij with order m by n and B equal to Bij with the same order. So addition ಆಗಬೇಕು ಅಂತಂದ್ರೆ in order to talk about addition of two matrices, the first and foremost condition which both the matrices should hold ಅಥವಾ satisfy is their orders should be equal. ಆರ್ಡರ್ಗಳು ಈಕ್ವಲ್ ಆಗಿದ್ದಾಗ ಮಾತ್ರ ನಾವು ಎರಡು ಮ್ಯಾಟ್ರಿಕ್ಸ್ಗಳ ಅಡಿಷನ್ ಬಗ್ಗೆ ಮಾತಾಡಬಹುದು. ಇಲ್ಲ ಅಂತಂದ್ರೆ we cannot talk about addition of two matrices. So let A equal to Aij with order m by n and B equal to Bij with the same order m by n. ಇಲ್ಲಿ ಬ್ರಾಕೆಟ್ ಅಲ್ಲಿ ಬರೆದು ಬಿಡ್ತೀನಿ ಸೇಮ್ ಆರ್ಡರ್. ಸೊ ಇದು ಬಹಳ ಇಂಪಾರ್ಟೆಂಟ್. ಬಿ ಟೂ ಮ್ಯಾಟ್ರಿಸಸ್, ಬಿ ಟೂ ಮ್ಯಾಟ್ರಿಸಸ್. ಸೊ ಎರಡು ಮ್ಯಾಟ್ರಿಕ್ಸ್ಗಳಾಗಿರಲಿ, ಟೂ ಮ್ಯಾಟ್ರಿಸಸ್ ಆಫ್ ಸೇಮ್ ಆರ್ಡರ್. Then sum of A and B, ಅಂದ್ರೆ matrix A and matrix B is denoted by A plus B and is defined as A plus B equals to A ಅಂತಂದ್ರೆ ಮ್ಯಾಟ್ರಿಕ್ಸ್ ನೋಡಿ Aij ಇದೆ, ಪ್ಲಸ್ B ಅಂತಂದ್ರೆ ಮ್ಯಾಟ್ರಿಕ್ಸ್ Bij ಇದೆ. ಸೊ ಇಟ್ ಈಸ್ ಈಕ್ವಲ್ ಟು, ಸೊ ಸಮ್ ಆಫ್ ಟೂ ಮ್ಯಾಟ್ರಿಸಸ್ ನ ಯಾವ ರೀತಿ ಡಿಫೈನ್ ಮಾಡ್ತಾರೆ ಅಂತಂದ್ರೆ Aij ಪ್ಲಸ್ Bij ಫಾರ್ ಆಲ್ I and J. ಅಂದ್ರೆ ಏನರ್ಥ? ಕಾಂಪೋನೆಂಟ್ ವೈಸ್ ಅಡಿಷನ್ ಅಂತ ಅರ್ಥ. ಕಾಂಪೋನೆಂಟ್ ವೈಸ್ ಅಡಿಷನ್. ಸೊ ಈ ರೀತಿ ಒಂದು ಹೊಸ ಮ್ಯಾಟ್ರಿಕ್ಸ್ ಸಿಗ್ತದೆ, ಅದನ್ನ ಬೇಕಿದ್ರೆ ನೀವು ಸಿ ಅಂತ ಕರಿಬಹುದು. ಎ ಪ್ಲಸ್ ಬಿ ಅನ್ನೋ ಒಂದು ಹೊಸ ಮ್ಯಾಟ್ರಿಕ್ಸ್ ಸಿಗುತ್ತೆ, ಕರೆಕ್ಟ್ ಆಸ್ ಸಿ, ವೇರ್ ಸಿ ಈಸ್ ಆಫ್ ದ ಫಾರ್ಮ್ Cij, ವೇರ್ Cij ವಿಲ್ ಬಿ ಈಕ್ವಲ್ ಟು Aij ಪ್ಲಸ್ Bij. ಅಲ್ಲಿ ಮೇಲೇನೆ ಹೇಳಿದ್ದೀನಲ್ಲ, ಇದೇನೆ, ಬೇರೆ ತರ ಹೇಳಿರೋದು ಅಷ್ಟೇ. ಅಂದ್ರೆ ಅಡಿಷನ್ ಆಫ್ ಟೂ ಮ್ಯಾಟ್ರಿಸಸ್ ಅಥವಾ ಸಮ್ ಆಫ್ ಟೂ ಮ್ಯಾಟ್ರಿಸಸ್ ಅಂತಂದ್ರೆ ಎರಡು ಮ್ಯಾಟ್ರಿಕ್ಸ್ಗಳಿದೆ ಆಫ್ ಸೇಮ್ ಆರ್ಡರ್. ಸಮ್ ಆಫ್ ದೋಸ್ ಟು ಮ್ಯಾಟ್ರಿಸಸ್ ಅಂತಂದ್ರೆ ಅವುಗಳ ಕರೆಸ್ಪಾಂಡಿಂಗ್ ಎಲಿಮೆಂಟ್ಗಳನ್ನ ಏನ್ ಮಾಡಬೇಕು? ಆಡ್ ಮಾಡಬೇಕು. ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಅಂತಂದ್ರೆ A11 ಗೆ ಕರೆಸ್ಪಾಂಡಿಂಗ್ ಎಲಿಮೆಂಟ್ B11, ಅವೆರಡನ್ನು ಆಡ್ ಮಾಡಿ ಒಂದು ಹೊಸ ಎಲಿಮೆಂಟ್ ಬರೀತೀವಿ C11 ಅಂತ. ಇನ್ನು A12 ಪ್ಲಸ್ B12 ಅವೆರಡನ್ನ ಆಡ್ ಮಾಡಿದಾಗ ಹೊಸ ಎಲಿಮೆಂಟ್ ಬರ್ತಲ್ಲ, ಅದನ್ನ C12 ಅಂತ ಕರೆಯಿರಿ. ಸೊ ಈ ರೀತಿ ಅವುಗಳ ಕರೆಸ್ಪಾಂಡಿಂಗ್ ಎಲಿಮೆಂಟ್ ಗಳನ್ನ ಆಡ್ ಮಾಡಿ ಒಂದು ಹೊಸ ಮ್ಯಾಟ್ರಿಕ್ಸ್ ಏನ್ ಬರುತ್ತಲ್ಲ, ಅದನ್ನ ನಾವೇನ್ ಕರಿತೀವಿ ಅಂತಂದ್ರೆ ಸಮ್ ಆಫ್ ದೋಸ್ ಟು ಮ್ಯಾಟ್ರಿಸಸ್. ಸೊ ದಿಸ್ ಈಸ್ ಹೌ ಅಡಿಷನ್ ಆಫ್ ಮ್ಯಾಟ್ರಿಸಸ್ ಈಸ್ ಡಿಫೈನ್ಡ್. ಫಾರ್ ಎಕ್ಸಾಂಪಲ್ A ಈಕ್ವಲ್ ಟು, ಒಂದು ಸಣ್ಣ ಎಕ್ಸಾಂಪಲ್ ತಗೊಂಡ್ಬಿಡ್ತೀನಿ, ಆಮೇಲೆ ಇದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಮಾತಾಡೋಣ. 1 2 5 7 ಅಂತ ಇದೆ ಅನ್ಕೊಳ್ರಿ. B ಈಕ್ವಲ್ ಟು ಸೇಮ್ ಆರ್ಡರ್ ಇರಬೇಕು, ಸೊ 2/2 ನೇ ಆಗಿರ್ಬೇಕು. 0 -8 3 5 ಇದೆ ಅಂತ ಅನ್ಕೊಳ್ರಿ. ಸೊ A ಪ್ಲಸ್ ಬಿ ಅಂತಂದ್ರೆ ಕರೆಸ್ಪಾಂಡಿಂಗ್ ಎಲಿಮೆಂಟ್ ಗಳನ್ನ ಆಡ್ ಮಾಡೋದು. ಸೊ 1 ಗೆ ಕರೆಸ್ಪಾಂಡಿಂಗ್ ಎಲಿಮೆಂಟ್ 0, ಸೊ 1 ಪ್ಲಸ್ 0 ಈಸ್ 1. ಸಿಮಿಲರ್ಲಿ 2 ಗೆ ಕರೆಸ್ಪಾಂಡಿಂಗ್ ಎಲಿಮೆಂಟ್ -8, ಸೊ 2 ಪ್ಲಸ್ ಆಫ್ -8 ಅಂದ್ರೆ 2 -8, 2 -8 ಅಂದ್ರೆ -6. ಅಗೇನ್ 5 ಪ್ಲಸ್ 3 ಅಂದ್ರೆ 8, 7 ಪ್ಲಸ್ 5 ಅಂದ್ರೆ 12. ಸೊ ಈ ರೀತಿ ಏನ್ ಮಾಡ್ತೀವಿ ನಾವು ಅಂತಂದ್ರೆ ಅಡಿಷನ್ ಆಫ್ ಟೂ ಮ್ಯಾಟ್ರಿಸಸ್ ಅನ್ನ ನಾವು ಡಿಫೈನ್ ಮಾಡ್ತೀವಿ. ಸೊ ಯಾವಾಗ ಅಡಿಷನ್ ಆಫ್ ಟೂ ಮ್ಯಾಟ್ರಿಕ್ಸಸ್ ಡಿಫೈನ್ ಆಗುತ್ತೋ, ಸೊ ಇದನ್ನ ನಾವು ಎಕ್ಸ್ಟೆಂಡ್ ಮಾಡಬಹುದು. 3 ಆರ್ ಮೋರ್ ದ್ಯಾನ್ 3 ಮ್ಯಾಟ್ರಿಸಸ್ ಕೂಡ ಇದನ್ನ ಎಕ್ಸ್ಟೆಂಡ್ ಮಾಡಬಹುದು. ಸೊ ಒಂದು ನೆನಪಿರಬೇಕು, ಅಡಿಷನ್ ಆಫ್ ಮ್ಯಾಟ್ರಿಸಸ್ ಏನು ಅದ್ರ ಬಗ್ಗೆ ನಾವು ಮಾತಾಡಬೇಕು ಅಂತಂದ್ರೆ ಫಸ್ಟ್ ಕಂಡೀಷನ್ ಅವುಗಳ ಆರ್ಡರ್ಗಳು ಸೇಮ್ ಇರಬೇಕು. ಆಮೇಲೆ ಎರಡನೇದೇನು ಅಂತಂದ್ರೆ ಅವುಗಳ ಕರೆಸ್ಪಾಂಡಿಂಗ್ ಎಲಿಮೆಂಟ್ ಗಳನ್ನ ಆಡ್ ಮಾಡಬೇಕು ಅನ್ನೋದು. ಸೊ ಇದು ಒಂದು. ನೆಕ್ಸ್ಟ್
ಆಪರೇಷನ್ ಯಾವುದು ಅಂದ್ರೆ ಮಲ್ಟಿಪ್ಲಿಕೇಶನ್ ಆಫ್ ಎ ಮ್ಯಾಟ್ರಿಕ್ಸ್ ಬೈ ಎ ಸ್ಕೇಲಾರ್. ಒಂದು ಮ್ಯಾಟ್ರಿಕ್ಸ್ ಇದೆ ಅಂತ ಅನ್ಕೊಳ್ರಿ, ಆ ಮ್ಯಾಟ್ರಿಕ್ಸ್ಗೆ ಒಂದು ಸ್ಕೇಲಾರ್ ಇಂದ ಏನ್ ಮಾಡೋದು, ಮಲ್ಟಿಪ್ಲೈ ಮಾಡೋದು. ಸೊ ಅದಕ್ಕೆ ಒಂದು ಮ್ಯಾಟ್ರಿಕ್ಸ್ ತಗೊಳ್ತೀವಿ. ಲೆಟ್ ಎ ಈಕ್ವಲ್ ಟು ಎ ಐ ಜೆ, ಲೆಟ್ ಎಂ ಬೈ ಎನ್ ಬಿ ಇಟ್ಸ್ ಆರ್ಡರ್, ಬಿ ಎ ಮ್ಯಾಟ್ರಿಕ್ಸ್. ಸೊ ಒಂದು ಮ್ಯಾಟ್ರಿಕ್ಸ್ ತಗೊಂಡಿದ್ದೀನಿ ಎ ಅಂತೇಳಿ, ಬಿ ಎ ಮ್ಯಾಟ್ರಿಕ್ಸ್, ಅಂಡ್ ಕೆ ಬಿ ಎ ಸ್ಕೇಲಾರ್. ಒಂದು ಸ್ಕೇಲಾರ್ ಬೇಕಲ್ಲ, ಇಲ್ಲಿ ಸ್ಕೇಲಾರ್ ಇಂದ ಮಲ್ಟಿಪ್ಲೈ ಮಾಡ್ತಿದ್ವಿ. ಸೊ ಲೆಟ್ ಕೆ ಬಿ ಎ ಸ್ಕೇಲಾರ್. then multiplication of matrix by a scalar is then multiplication of a by the scalar k is denoted by. ಸೊ ಅದನ್ನ ಯಾವ ರೀತಿ ಡಿನೋಟ್ ಮಾಡ್ತಾರೆ ಅಂತಂದ್ರೆ ಕೆ ಟೈಮ್ಸ್ ಎ ಅಂತ ಡಿನೋಟ್ ಮಾಡ್ತಾರೆ. ಇದು ಡಾಟ್ ಅಂದ್ರೆ ಕೆ ಇಂಟು ಎ ಅಂತ, ಕೆ ಎ ಅಂತಾನು ಬರೀತಾರೆ. ಅಂಡ್ ಈಸ್ ಡಿಫೈನ್ಡ್ ಆಸ್ ಕೆ ಟೈಮ್ಸ್ ಎ is equal to k times the matrix aij. ಸೊ ಈ ಕೆ ಅನ್ನೋದು ಒಳಗಡೆ ಇರ್ತಕ್ಕಂಥ ಎಲ್ಲಾ ಎಲಿಮೆಂಟ್ಗಳಿಗೆ ಏನಾಗಬೇಕು ಅಂತಂದ್ರೆ ಮಲ್ಟಿಪ್ಲೈ ಆಗಬೇಕು. ಸೊ ಕೆ ಇಂಟು ಎ ಐ ಜೆ. ಇಲ್ಲಿ ಕೆ ಏನಿದೆಯಲ್ಲ ಇದು ಮ್ಯಾಟ್ರಿಕ್ಸ್ ನ ಹೊರಗಡೆ ಇದೆ, ಇಲ್ಲಿ ಒಳಗಡೆ ಬಂದು ಏನಾಗಬೇಕು, ಇಟ್ ಶುಡ್ ಬಿ ಮಲ್ಟಿಪ್ಲೈ ಟು ಈಚ್ ಅಂಡ್ ಎವ್ರಿ ಎಲಿಮೆಂಟ್. ಸೊ ಈ ರೀತಿ ಏನು ಮಲ್ಟಿಪ್ಲೈ ಆದ್ಮೇಲೆ ಹೊಸ ಮ್ಯಾಟ್ರಿಕ್ಸ್ ಬರುತ್ತಲ್ಲ, ಅದನ್ನ ಏನಂತ ಕರಿತೀವಿ ಅಂತಂದ್ರೆ ದಟ್ ಮ್ಯಾಟ್ರಿಕ್ಸ್ ಇಸ್ ಮಲ್ಟಿಪ್ಲೈಡ್ ಬೈ ದಟ್ ಸ್ಕೇಲಾರ್ ಅಂತ. ಸೊ ಒಂದು ಸ್ಕೇಲಾರ್ ಇದೆ ಕೆ ಅಂತ, ಆ ಸ್ಕೇಲರ್ ಇಂದ ಮ್ಯಾಟ್ರಿಕ್ಸ್ ನ ಮಲ್ಟಿಪ್ಲೈ ಮಾಡಬೇಕು ಅಂದ್ರೆ ಅರ್ಥ ಏನು, ಮ್ಯಾಟ್ರಿಕ್ಸ್ ಒಳಗಡೆ ಇರತಕ್ಕಂತ ಎಲಿಮೆಂಟ್ಗಳ ಜೊತೆ ಆ ಸ್ಕೇಲರ್ ನ ಮಲ್ಟಿಪ್ಲೈ ಮಾಡಿ ಬರೀಬೇಕು ಅಂತ ಅರ್ಥ, ಅಷ್ಟೇ, ಬೇರೆ ಏನಿಲ್ಲ. ಫಾರ್ ಎಕ್ಸಾಂಪಲ್, ಸಪೋಸ್ ಸ್ಕೇಲಾರ್ ನ 2 ಅಂತ ತಗೊಳ್ರಿ, ಒಂದು ಮ್ಯಾಟ್ರಿಕ್ಸ್ ತಗೊಳ್ಳಿ ಎ ಅಂತ, 2 5 7 0 -4 9 ಫಾರ್ ಎಕ್ಸಾಂಪಲ್ 7 3, ಇಲ್ಲಿ ಯಾವುದೋ ಒಂದು 1 ಇದೆ ಅಂತ ಅನ್ಕೊಳ್ರಿ. ಈಗ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಅಥವಾ ಈ ಮ್ಯಾಟ್ರಿಕ್ಸ್ ನ 2 ಅನ್ನೋ ಸ್ಕೇಲಾರ್ ಇಂದ ಮಲ್ಟಿಪ್ಲೈ ಮಾಡಬೇಕು ಅಂತಂದ್ರೆ ಅದನ್ನ ಬರೆಯೋದು 2a ಅಂತ, ಅಂದ್ರೆ ಎ ಅನ್ನೋ ಮ್ಯಾಟ್ರಿಕ್ಸ್ ನೇ 2 ಇಂದ ಮಲ್ಟಿಪ್ಲೈ ಮಾಡ್ತೀನಿ ಅಂತ. ಸೊ 2 ಟೈಮ್ಸ್ ಆಫ್ 2 5 7 0 -4 9 7 3 1 ಇದೆ ನಾವು ತಗೊಂಡಂತ ಮ್ಯಾಟ್ರಿಕ್ಸ್. ಈಗ ಈ 2 ಏನಾಗಬೇಕು ಅಂತಂದ್ರೆ ಮ್ಯಾಟ್ರಿಕ್ಸ್ ಒಳಗಡೆ ಇರ್ತಕ್ಕಂಥ ಪ್ರತಿಯೊಂದು ಎಲಿಮೆಂಟ್ಗೂ ಕೂಡ ಮಲ್ಟಿಪ್ಲೈ ಆಗಬೇಕು, ಪ್ರತಿಯೊಂದು ಎಲಿಮೆಂಟ್. ಸೊ 2 2s 4 ಆಗುತ್ತೆ. ಸೊ ಫಸ್ಟ್ ಎಲಿಮೆಂಟ್ a11 4 ಆಯ್ತು. 2 5s 10, 2 7s 14, 2 0s 0, 2 into -4 -8, 2 9s 18, 2 7s 14, 2 3s 6, 2 1s 2. ಸೊ ಈ ರೀತಿ ಏನು ಹೊಸ ಮ್ಯಾಟ್ರಿಕ್ಸ್ ಬಂತಲ್ಲ, ಇದು 2 ಇಂದ ಮಲ್ಟಿಪ್ಲೈ ಮಾಡಿದ ಮೇಲೆ ಬಂದಂತ ಮ್ಯಾಟ್ರಿಕ್ಸ್. ಇದೇನಂತಂದ್ರೆ ಮಲ್ಟಿಪ್ಲಿಕೇಶನ್ ಆಫ್ ಎ ಮ್ಯಾಟ್ರಿಕ್ಸ್ ಬೈ ಎ ಸ್ಕೇಲಾರ್. ಇದು ಒಂದು ಆಪರೇಷನ್. ಸೊ ಇದರ ಒಂದು ಪರ್ಟಿಕ್ಯುಲರ್ ಆಪರೇಷನ್ ಯಾವುದು ಅಂತಂದ್ರೆ ಇಲ್ಲೇನು ನಾವು ಮಾಡಿದ್ವಲ್ಲ ಇದಲ್ಲ, ಒಂದು ಪರ್ಟಿಕ್ಯುಲರ್ ಫಾರ್ಮ್ ಯಾವುದು ಅಂತಂದ್ರೆ ನೆಕ್ಸ್ಟ್ ಆಪರೇಷನ್ ಅದು ಯಾವುದು ಅಂದ್ರೆ ನೆಗೆಟಿವ್ ಆಫ್ ಎ ಮ್ಯಾಟ್ರಿಕ್ಸ್. ಅಲ್ಲಿ ಕೆ ವ್ಯಾಲ್ಯೂ ಏನಾದ್ರೂ -1 ಆಯ್ತು ಅಂತಂದ್ರೆ ಅವಾಗ ಅದಕ್ಕೆ ನಾವೇನ್ ಕರಿತೀವಿ ಅಂತಂದ್ರೆ ನೆಗೆಟಿವ್ ಆಫ್ ಎ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಸೊ ಇದೇನು ಅಂತಂದ್ರೆ ಲೆಟ್ ಎ ಈಕ್ವಲ್ ಟು ಎ ಐ ಜೆ, let A equal to Aij where the order of the matrix be m by n, be a matrix, then negative of matrix A ಇಲ್ಲಿ ಏನು ಮ್ಯಾಟ್ರಿಕ್ಸ್ ಇದೆಯಲ್ಲ ಇದರ ನೆಗೆಟಿವ್ ಆಫ್ ಮ್ಯಾಟ್ರಿಕ್ಸ್ A is denoted by. ಸೊ ಯಾವ ರೀತಿ ಡಿನೋಟ್ ಮಾಡ್ತಾರೆ ಅಂತಂದ್ರೆ -a ಅಂತ ಡಿನೋಟ್ ಮಾಡ್ತಾರೆ, -a ನೆಗೆಟಿವ್ ನೋಡಿ -a ಅಂತ ಡಿನೋಟ್ ಮಾಡ್ತಾರೆ. ಅಂಡ್ ಈಸ್ ಡಿಫೈನ್ಡ್ ಆಸ್ ಯಾವ ರೀತಿ ಡಿಫೈನ್ ಮಾಡ್ತೀವಿ ಅಂತಂದ್ರೆ -a
A equal to minus 1 times A, that is nothing but minus 1 times Aij. It is nothing but A in, sorry, bracket ಏನು ಮ್ಯಾಟ್ರಿಕ್ಸ್ ಒಳಗಡೆ this minus 1 should be multiplied to each and every element of the matrix. ಸೊ ಈ ರೀತಿ ಏನು ಅಂತಂದ್ರೆ ನೆಗೆಟಿವ್ ಆಫ್ ಯಾವುದೇ ಒಂದು ಮ್ಯಾಟ್ರಿಕ್ಸ್ ಸಿಗ್ತದೆ. ಸೊ ಇಲ್ಲಿ ಅಬ್ಸರ್ವ್ ಮಾಡಬಹುದು, ಇಲ್ಲಿ ಕೆ ಇಂಟು ಎ ಅಂತ ಏನಿತ್ತಲ್ಲ, ಈ ಕೆ ಏನಾದ್ರೂ -1 ಅನ್ನೋ ವ್ಯಾಲ್ಯೂನ ತಗೊಂತು ಅಂತಂದ್ರೆ ನಮಗೆ ಏನು ಸಿಗುತ್ತೆ ಅಂತಂದ್ರೆ ನೆಗೆಟಿವ್ ಆಫ್ ದ ಮ್ಯಾಟ್ರಿಕ್ಸ್ ಸಿಗ್ತದೆ ಅಂತ. ದೇರ್ಫೋರ್ ದಿಸ್ ಈಸ್ ಅಬೌಟ್ ನೆಗೆಟಿವ್ ಆಫ್ ಎ ಮ್ಯಾಟ್ರಿಕ್ಸ್. ಫಾರ್ ಎಕ್ಸಾಂಪಲ್, ಎಕ್ಸ್ ಅಂದು ಒಂದು ಮ್ಯಾಟ್ರಿಕ್ಸ್ ಇದೆ ಅಂತ ಅನ್ಕೊಳ್ರಿ, 7 -8 3 0 ಈ ರೀತಿ ಒಂದು ಮ್ಯಾಟ್ರಿಕ್ಸ್ ಇದೆ. ಸೊ ಇದರ ನೆಗೆಟಿವ್ ಬೇಕು ನನಗೆ ಅಂತಂದ್ರೆ ಮೈನಸ್ ಎಕ್ಸ್ ಅಂತ ಹೇಳ್ತೀವಿ. ಮೈನಸ್ ಎಕ್ಸ್ ಅಂದ್ರೆ ಮೈನಸ್, ನೋಡಿ, -1 ಇಂಟು ಈ ಮ್ಯಾಟ್ರಿಕ್ಸ್ 7 -8 3 0. ಸೊ ಇದರ ನೆಕ್ಸ್ಟ್ ಏನಾಗಬೇಕು, ಈ ಮೈನಸ್ ಎಲ್ಲಾ ಎಲಿಮೆಂಟ್ಗಳಿಗೂ ಮಲ್ಟಿಪ್ಲೈ ಆಗಬೇಕು, ಯಾಕಂದ್ರೆ -1 ಇಸ್ ಅ ಸ್ಕೇಲಾರ್. ಸೊ ಇದೊಂದು ಸ್ಕೇಲಾರ್ ಆಗಿರೋದ್ರಿಂದ ಸೊ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಆಗಲೇ ನೋಡಿದ್ವಲ್ಲ ನಾವು. ಸೊ ಆ ರೀತಿ ಎಲ್ಲ ಎಲಿಮೆಂಟ್ಗೂ ಮಲ್ಟಿಪ್ಲೈ ಆಗಬೇಕು. ಸೊ -1 ಇಂಟು 7 ಅಂದ್ರೆ -7, -1 ಇಂಟು -8 ಅಂದ್ರೆ +8, -1 ಇಂಟು 3 ಅಂದ್ರೆ -3, -1 ಇಂಟು 0 ಅಂದ್ರೆ 0ಗೆ ಏನು ಪ್ರಾಬ್ಲಮ್ ಇಲ್ಲ, 0. ಸೊ ಇದು ಏನು ಅಂತಂದ್ರೆ ನೆಗೆಟಿವ್ ಆಫ್ ಎ ಮ್ಯಾಟ್ರಿಕ್ಸ್. ಅಂಡ್ ದ ನೆಕ್ಸ್ಟ್ ಆಪರೇಷನ್ ಈಸ್ ಡಿಫರೆನ್ಸ್ ಆಫ್ ಮ್ಯಾಟ್ರಿಸಸ್. ಇದೇನು ಅಂತಂದ್ರೆ ಇದು ಅಡಿಷನ್ ಆಫ್ ಎ ಮ್ಯಾಟ್ರಿಕ್ಸ್ ವಿತ್ ಎ ನೆಗೆಟಿವ್ ಆಫ್ ಅನದರ್ ಮ್ಯಾಟ್ರಿಕ್ಸ್. ಒಂದು ಮ್ಯಾಟ್ರಿಕ್ಸ್ ಇದೆ, ಇನ್ನೊಂದು ಮ್ಯಾಟ್ರಿಕ್ಸ್ ಇದೆ, ಆ ಎರಡನೇ ಮ್ಯಾಟ್ರಿಕ್ಸ್ ನ ನೆಗೆಟಿವ್ ಮ್ಯಾಟ್ರಿಕ್ಸು ಇರುತ್ತೆ. ಸೊ ಆ ಫಸ್ಟ್ ಮ್ಯಾಟ್ರಿಕ್ಸ್ ಮತ್ತು ನೆಗೆಟಿವ್ ಆಫ್ ಅನದರ್ ಮ್ಯಾಟ್ರಿಕ್ಸ್ ಇರುತ್ತಲ್ಲ, ಅದರ ಸಮ್ಮನ್ನ ನಾವೇನಂತ ಡಿಫೈನ್ ಮಾಡ್ತೀವಿ ಅಂತಂದ್ರೆ ಡಿಫರೆನ್ಸ್ ಆಫ್ ಮ್ಯಾಟ್ರಿಕ್ಸ್ ಅಂತ ಡಿಫೈನ್ ಮಾಡ್ತೀವಿ. ಸೊ ಇದನ್ನು ಡಿಫೈನ್ ಮಾಡೋಣ. ಲೆಟ್ ಡಿಫರೆನ್ಸ್ ಅಂದ್ರೆ ಎರಡು ಬೇಕು ನಮಗೆ ಮ್ಯಾಟ್ರಿಕ್ಸ್ಗಳು. ಲೆಟ್ ಎ ಈಕ್ವಲ್ ಟು Aij where the order be m by n, and b equal to Bij. Here also order should be same, ಯಾಕಂದ್ರೆ ಸಮ್ ಅಂತ ಹೇಳಿರೋದು ಸಮ್ ಆಗಿರೋದ್ರಿಂದ ಇಲ್ಲೂ ಕೂಡ ಆರ್ಡರ್ ಸೇಮ್ ಇರಬೇಕು. ಸೊ m by n b 2 ಮ್ಯಾಟ್ರಿಸಸ್ ಬೇಕಿದ್ರೆ ಅದನ್ನ ಸ್ಪೆಸಿಫಿಕ್ ಆಗಿ ಬರೆದ್ಬಿಡಿ. ಮ್ಯಾಟ್ರಿಸಸ್ ಆಫ್ ಸೇಮ್ ಆರ್ಡರ್. Then difference of matrices. Then difference of A and B. Difference of A and B is denoted by A minus B and is defined as ಸೊ ಯಾವ ರೀತಿ ಡಿಫೈನ್ ಮಾಡ್ತೀವಿ ನಾವು ಅಂತಂದ್ರೆ A minus B, it is nothing but A plus negative of the matrix B, ಅಥವಾ ಇನ್ನೊಂದು ರೀತಿ ಹೇಳೋದಾದ್ರೆ A plus negative of matrix B. ಸೊ ಈಗ A ಅಂತಂದ್ರೆ Aij ಪ್ಲಸ್ ನೆಗೆಟಿವ್ ಆಫ್ B ಅಂತಂದ್ರೆ -Bij. ಸೊ ಆಡ್ ಮಾಡಿದ್ರೆ ಏನಾಗುತ್ತೆ, A ಪ್ಲಸ್ -Bij ಆಗುತ್ತೆ. ಅಂಡ್ ಇಟ್ ಈಸ್ ನಥಿಂಗ್ ಬಟ್ A ಅಲ್ಲ, Aij ಪ್ಲಸ್ -Bij. ಸೊ ಆಡ್ ಮಾಡಿದ್ರೆ Aij ಮೈನಸ್ Bij. ಸೊ ಅಂದ್ರೆ ಇಲ್ಲಿ ಆರ್ಡರ್ m by n ಬರುತ್ತೆ. ಅಂದ್ರೆ ಯಾವ ರೀತಿ ನಾವು ಕರೆಸ್ಪಾಂಡಿಂಗ್ ಎಲಿಮೆಂಟ್ಗಳನ್ನ ಆಡ್ ಮಾಡ್ತಾ ಇದ್ವಲ್ಲ, ಅದೇ ರೀತಿ ಕರೆಸ್ಪಾಂಡಿಂಗ್ ಎಲಿಮೆಂಟ್ಗಳನ್ನ ಇಲ್ಲೇನ್ ಮಾಡಬೇಕು ಅಂತಂದ್ರೆ ಸಬ್ಟ್ರಾಕ್ಟ್ ಮಾಡಬೇಕು. ಅದನ್ನ ಡಿಫರೆನ್ಸ್ ಆಫ್ ಮ್ಯಾಟ್ರಿಸಸ್ ಅಂತ ಡಿಫೈನ್ ಮಾಡ್ತೀವಿ. ಸೊ ಈ ರೀತಿ ನಾವಿವತ್ತು ಮೇನ್ ಆಗಿ 4 ಆಪರೇಷನ್ಗಳ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಫಸ್ಟ್ ಒನ್ ಅಡಿಷನ್ ಆಫ್ ಮ್ಯಾಟ್ರಿಸಸ್, ಸೆಕೆಂಡ್ ಒನ್ ಮಲ್ಟಿಪ್ಲಿಕೇಶನ್ ಆಫ್ ಎ ಮ್ಯಾಟ್ರಿಕ್ಸ್ ಬೈ ಎ ಸ್ಕೇಲಾರ್, and the third one is negative of a matrix, and the fourth one is difference of matrices. So ಇದಕ್ಕೊಂದು ಎಕ್ಸಾಂಪಲ್ ನಾವು ಕ್ವಿಕ್ ಆಗಿ ನೋಡೋದಾದ್ರೆ A equal to
5 minus 8 3 ಸಪೋಸ್ 0. ಇನ್ನು ಬಿ ಮ್ಯಾಟ್ರಿಕ್ಸ್ ಏನಾಗಿರಲಿ ಅಂತಂದರೆ 2 4 8 ಫಾರ್ ಎಕ್ಸಾಂಪಲ್ -2 ಅಂತ ಅನ್ಕೊಳ್ಳಿ. ಈಗ ಎ ಮೈನಸ್ ಬಿ ಏನೂ ಇಲ್ಲ, ಕರೆಸ್ಪಾಂಡಿಂಗ್ ಎಲಿಮೆಂಟ್ಗಳನ್ನ ಏನು ಮಾಡಬೇಕು, ಸಬ್ಟ್ರಾಕ್ಟ್ ಮಾಡಬೇಕು. ಸೊ 5 minus 2 that is 3, -8 minus 4 that is -12, 3 minus 8 ಅಂದರೆ -5, 0 ಮೈನಸ್ ಆಫ್ -2 ಅಂತಂದರೆ 2 ಆಗುತ್ತೆ. ಸೊ ಇದು ಎ ಮೈನಸ್ ಬಿ. ಸೊ ಇನ್ನು ಇದ್ರ ಬಗ್ಗೆ ಡೀಟೇಲ್ ಆಗಿ ಪ್ರಾಬ್ಲಮ್ಸ್ಗಳು ಬಂದಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಸದ್ಯಕ್ಕೆ ಸಾಕು.